ಕೋಲಾದ ಇಂದಿನ ವಿಷಯ ಫಿಟ್ ಟು ಫೇಮ್ ಅನಾವರಣಗೊಳಿಸುವಿಕೆ ದಿ ಟೇಲ್ ಆಫ್ ಕೋಕಾ ಕೋಲಾಸ್ ರೈಸ್ ಟು ಗ್ಲೋಬಲ್ ಡಾಮಿನೆನ್ಸ್ ಫಿಟ್ಸ್ ಟು ಫೇಮ್ ಅನ್ವೀಲಿಂಗ್ ದ ಟೇಲ್ ಆಫ್ ಕೋಕಾ ಕೋಲಾಸ್ ರೈಸ್ ಟು ಗ್ಲೋಬಲ್ ಡಾಮಿನೆನ್ಸ್. ಪರಿಚಯ. ಕೋಕಾ ಕೋಲಾ ವಿಶ್ವದ ಅತ್ಯಮೂಲ್ಯ ತಂತ್ರಜ್ಞಾನವಲ್ಲದ ಬ್ರ್ಯಾಂಡ್, ಉಲ್ಲಾಸ ಮತ್ತು ಜಾಗತಿಕ ಸಂಸ್ಕೃತಿಗೆ ಸಮಾನಾರ್ಥಕವಾಗಿದೆ. ಔಷಧೀಯ ಟಾನಿಕ್ನಂತೆ ಅದರ ವಿನಮ್ರ ಆರಂಭದಿಂದ ಪಾನೀಯ ಬೆಹೆಮೊತ್ ಆಗಿ ಅದರ ಪ್ರಸ್ತುತ ಸ್ಥಿತಿಯವರೆಗೆ ಕೋಕಾ ಕೋಲಾದ ಪ್ರಯಾಣವು ಅಸಾಧಾರಣವಾದದ್ದಲ್ಲ. ಈ ಪರಿಶೋಧನೆಯಲ್ಲಿ 500ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ವ್ಯಾಪಿಸಿರುವ ಮತ್ತು ಪ್ರಪಂಚದಾದ್ಯಂತದ ಶತಕೋಟಿಗಳ ರುಚಿ ಮೊಗ್ಗುಗಳನ್ನು ಆಕರ್ಷಿಸುವ ಬ್ರ್ಯಾಂಡ್ ಆಗಿ ಔಷಧಿಕಾರರ ಮಿಶ್ರಣವು ಹೇಗೆ ವಿಕಸನಗೊಂಡಿತು ಎಂಬ ಕಥೆಯನ್ನು ನಾವು ಬಿಚ್ಚಿಡುತ್ತೇವೆ. 1. ಕೋಕಾ ಕೋಲಾದ ಜನನ. ಡಾ. ಜಾನ್ ಪೆಂಬರ್ಟನ್, ಅಟ್ಲಾಂಟಾ ಫಾರ್ಮಾಸಿಸ್ಟ್, 1886ರಲ್ಲಿ ಹೊಸ ಟಾನಿಕ್ ಅನ್ನು ರಚಿಸಲು ಪ್ರಯತ್ನಿಸುವಾಗ ಸಾಂಪ್ರದಾಯಿಕ ಕೋಕಾ ಕೋಲಾ ಸೂತ್ರದ ಮೇಲೆ ಎಡವಿದರು. ಕೋಕಾ ಎಲೆಯ ಸಾರಗಳು, ಕೋಲಾಕಾಯಿ, ಸಕ್ಕರೆ ಮತ್ತು ನೀರನ್ನು ಸಂಯೋಜಿಸಿ ಪೆಂಬರ್ಟನ್ ಉದ್ದೇಶಪೂರ್ವಕವಾಗಿ ಪ್ರೀತಿಯ ಪಾನೀಯವನ್ನು ಹುಟ್ಟುಹಾಕಿದರು. ಮೂಲತಃ ತಲೆನೋವಿನ ಪರಿಹಾರ ಮತ್ತು ಮೆದುಳಿನ ಟಾನಿಕ್ ಎಂದು ಮಾರಾಟ ಮಾಡಲಾಯಿತು. ಕೋಕಾ ಕೋಲಾದ ಸುವಾಸನೆಯು ಶೀಘ್ರದಲ್ಲೇ ಜನಪ್ರಿಯತೆಯನ್ನು ಗಳಿಸಿತು. ಇದು ಔಷಧಾಲಯಗಳಿಗೆ ಮಾರಾಟವಾಗುವ ಸಿರಪ್ ಆಗಿ ಪರಿಚಯಿಸಲು ಕಾರಣವಾಯಿತು. 2. ಕರ್ವಿ ಗ್ಲಾಸ್ ಬಾಟಲ್ ಮತ್ತು ಆರಂಭಿಕ ಬೆಳವಣಿಗೆ. ಆಸಾ ಕ್ಯಾಂಡ್ಲರ್ ಮಾಲೀಕತ್ವದ ಅಡಿಯಲ್ಲಿ ಕೋಕಾ ಕೋಲಾದ ಅದೃಷ್ಟವೂ ಬದಲಾಯಿತು. ಮಾರ್ಕೆಟಿಂಗ್ ಜೀನಿಯಸ್ ಕ್ಯಾಂಡ್ಲರ್ 1892ರಲ್ಲಿ ಯಶಸ್ವಿ ಪ್ರಚಾರ ಅಭಿಯಾನವನ್ನು ಪ್ರಾರಂಭಿಸಿದರು. ಕೂಪನ್ಗಳ ಮೂಲಕ ಉಚಿತ ಮಾದರಿಗಳನ್ನು ಒದಗಿಸಿದರು. ಈ ಅಭಿಯಾನವು ಕೋಕಾ ಕೋಲಾವನ್ನು ಪ್ರತಿ ರಾಜ್ಯದಲ್ಲಿ 3 ವರ್ಷಗಳೊಳಗೆ ಲಭ್ಯವಾಗುವಂತೆ ಪ್ರೇರೇಪಿಸಿತು. ಸ್ಪರ್ಶದಿಂದ ಗುರುತಿಸಲು ವಿನ್ಯಾಸಗೊಳಿಸಲಾದ ವಿಶಿಷ್ಟವಾದ ಕರ್ವಿ ಗಾಜಿನ ಬಾಟಲಿಯನ್ನು ಪರಿಚಯಿಸಲಾಯಿತು. ಇದು ಕೋಕಾ ಕೋಲಾದ ಬ್ರ್ಯಾಂಡ್ ಗುರುತನ್ನು ಗಟ್ಟಿಗೊಳಿಸಿತು. 3. ಸವಾಲುಗಳು ಮತ್ತು ನಾವೀನ್ಯತೆಗಳು. 20ನೇ ಶತಮಾನದ ಆರಂಭದಲ್ಲಿ ಕೋಕಾ ಕೋಲಾಗೆ ಸವಾಲುಗಳನ್ನು ಒಡ್ಡಿತು. ಅದರ ಸೂತ್ರದಲ್ಲಿ ಕೊಕೇನ್ ಬಳಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿತು. ಕ್ಯಾಂಡ್ಲರ್ ಸಾರ್ವಜನಿಕ ಗ್ರಹಿಕೆಗೆ ಹೆದರಿ 1929ರ ಹೊತ್ತಿಗೆ ಕೋಕೇನ್ನ ಹೆಚ್ಚಿನ ಕುರುಹುಗಳನ್ನು ತೊಡೆದುಹಾಕಲು ಪಾಕವಿಧಾನವನ್ನು ಮಾರ್ಪಡಿಸಿದರು. ಕೋಕಾ ಕೋಲಾ ತನ್ನ ಆರೋಗ್ಯದ ಟಾನಿಕ್ ಬ್ರ್ಯಾಂಡಿಂಗ್ನಿಂದ ದೂರ ಸರಿಯಿತು ಮತ್ತು ಅದರ ಗುರುತನ್ನು ರಿಫ್ರೆಶ್ಡ್ ಪಾನೀಯವಾಗಿ ಸ್ವೀಕರಿಸಿತು. ಸೋಡಾ ಫೌಂಟೇನ್ ದೃಶ್ಯದ ಪರಿಚಯವನ್ನು ಆರಂಭದಲ್ಲಿ ಕ್ಯಾಂಡ್ಲರ್ ಕಡಿಮೆ ಅಂದಾಜು ಮಾಡಿದ್ದು ಕೋಕಾ ಕೋಲಾದ ಯಶಸ್ಸಿನಲ್ಲಿ ಪ್ರಮುಖ ಅಂಶವಾಯಿತು. 4. ವಿಶ್ವ ಸಮರ ಎ ಮತ್ತು ಜಾಗತಿಕ ವಿಸ್ತರಣೆ. ವಿಶ್ವ ಸಮರ ಎ ಕೋಕಾ ಕೋಲಾಗೆ ವರದಾನವಾಯಿತು, ಏಕೆಂದರೆ ಕಂಪನಿಯು 5 ಸೆಂಟ್ಗಳ ನಿಗದಿತ ಬೆಲೆಗೆ ವಿಶ್ವಾದ್ಯಂತ ಸೈನಿಕರಿಗೆ ಪಾನೀಯವನ್ನು ಒದಗಿಸಿತು. ಬೇಡಿಕೆಯನ್ನು ಪೂರೈಸಲು ವಿವಿಧ ದೇಶಗಳಲ್ಲಿ ಕೋಕಾ ಕೋಲಾ ಘಟಕಗಳನ್ನು ಸ್ಥಾಪಿಸಲಾಯಿತು. ಗಮನಾರ್ಹವಾಗಿ ಜರ್ಮನ್ ಸಸ್ಯವು ವ್ಯಾಪಾರದ ನಿರ್ಬಂಧಗಳಿಂದಾಗಿ ಕೋಕಾ ಕೋಲಾ ಸಿರಪ್ ಅನ್ನು ಬಳಸಲು ಸಾಧ್ಯವಾಗಲಿಲ್ಲ. ಸೇಬು, ಎಂಜಲು ಮತ್ತು ಹಾಲಿನ ಉಪ ಉತ್ಪನ್ನಗಳನ್ನು ಬಳಸಿಕೊಂಡು ಫ್ಯಾಂಟಾವನ್ನು ಕಂಡುಹಿಡಿದಿದೆ. 5. ವೈವಿಧ್ಯೀಕರಣ ಮತ್ತು ಕೋಲಾ ಯುದ್ಧಗಳು. 1960ರ ದಶಕದಲ್ಲಿ ಮಿನಿಟ್ ಮೇಡ್ ಮತ್ತು ಹೈಸಿ ಹಣ್ಣಿನ ಪಾನೀಯಗಳಂತಹ ಇತರ ಯಶಸ್ವಿ ಪಾನೀಯ ಕಂಪನಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಕೋಕಾ ಕೋಲಾ ತನ್ನ ಬಂಡವಾಳವನ್ನು ವೈವಿಧ್ಯಗೊಳಿಸಿತು. ಕಂಪನಿಯು ಪೆಪ್ಸಿಯಿಂದ ತೀವ್ರವಾದ ಸ್ಪರ್ಧೆಯನ್ನು ಎದುರಿಸಿತು. ಇದು 1970ರ ದಶಕದಲ್ಲಿ ಕುಖ್ಯಾತ ಕೋಲಾ ವಾರ್ಸ್ಗೆ ಕಾರಣವಾಯಿತು. ಪೆಪ್ಸಿಯ ಉನ್ನತ ಸ್ಥಾನಕ್ಕೆ ಕೋಕಾ ಕೋಲಾ ತನ್ನ ಕಾರ್ಯತಂತ್ರಗಳನ್ನು ಮರುಮೌಲ್ಯಮಾಪನ ಮಾಡಲು ಮತ್ತು ಡಯಟ್ ಕೋಕ್ನಂತಹ ಹೊಸ ಉತ್ಪನ್ನಗಳನ್ನು ಪರಿಚಯಿಸಲು ಪ್ರೇರೇಪಿಸಿತು. 6. ಹೊಸ ಕೋಕ್ ಡಿಬಾಕಲ್. ಪೆಪ್ಸಿಯನ್ನು ಮೀರಿಸುವ ಪ್ರಯತ್ನದಲ್ಲಿ ಕೋಕಾ ಕೋಲಾ 1985ರಲ್ಲಿ ಹೊಸ ಕೋಕ್ ಅನ್ನು ಉತ್ಕೃಷ್ಟವಾದ ಸೂತ್ರವನ್ನು ಆಧರಿಸಿ ಪ್ರಾರಂಭಿಸಿತು. ಆದಾಗ್ಯೂ ಬದಲಾವಣೆಗೆ ಸಾರ್ವಜನಿಕರ ಪ್ರತಿರೋಧವು ಅಗಾಧ ಹಿನ್ನಡೆಗೆ ಕಾರಣವಾಯಿತು. ಮೂಲ ಸೂತ್ರಕ್ಕೆ ಹಿಂದಿರುಗುವಿಕೆಯು ಇತಿಹಾಸದಲ್ಲಿ ಅತ್ಯಂತ ಗಮನಾರ್ಹವಾದ ಮಾರ್ಕೆಟಿಂಗ್ ಪ್ರಮಾದಗಳಲ್ಲಿ ಒಂದಾಗಿದೆ. 7. ರಾಬರ್ಟ್ ಗಾಯ್ಚುಟರ್ಸ್ ಟ್ರಾನ್ಸ್ಫಾರ್ಮೇಟಿವ್ ಲೀಡರ್ಶಿಪ್. ರಾಬರ್ಟ್ ಗಾಯ್ಚುಟರ್ ಅವರು 1980ರ ದಶಕದಲ್ಲಿ ಅಧಿಕಾರ ವಹಿಸಿಕೊಂಡರು, ಮಹತ್ವಾಕಾಂಕ್ಷೆಯನ್ನು ಚುಚ್ಚಿದರು ಮತ್ತು ಉತ್ಪಾದನಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಿದರು. ಅವರು ಸಂಪೂರ್ಣ ದ್ರವ ಪಾನೀಯ ಮಾರುಕಟ್ಟೆಯಲ್ಲಿ ಕೋಕಾ ಕೋಲಾದ ಮಾರುಕಟ್ಟೆ ಪಾಲನ್ನು ವಿಸ್ತರಿಸುವತ್ತ ಗಮನಹರಿಸಿದರು. ಡಯಟ್ ಕೋಕ್ನ ಪರಿಚಯವು ಕೋಕಾ ಕೋಲಾದ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. 8. ಕೋಕಾ ಕೋಲಾ ಬಗ್ಗೆ ಜಾಗತಿಕ ಪ್ರಾಬಲ್ಯ ಮತ್ತು ಸಂಗತಿಗಳು. ಇಂದು ಕೋಕಾ ಕೋಲಾ 500 ಬ್ರ್ಯಾಂಡ್ಗಳು ಮತ್ತು 3500 ಪಾನೀಯಗಳನ್ನು ಹೊಂದಿದೆ. ಇದು ಶತಕೋಟಿ ಆದಾಯವನ್ನು ಉತ್ಪಾದಿಸುತ್ತದೆ. ಸಾಂಪ್ರದಾಯಿಕ ಕೆಂಪು ಮತ್ತು ಬಿಳಿ ಲೋಗೋವನ್ನು ವಿಶ್ವದ ಜನಸಂಖ್ಯೆಯ 94% ಗುರುತಿಸಲಾಗಿದೆ. ಕಂಪನಿಯು ಮೈಕ್ರೋಸಾಫ್ಟ್ ಮತ್ತು ಆಪಲ್ ಒಟ್ಟುಗೂಡಿಸುವುದಕ್ಕಿಂತ ಹೆಚ್ಚು ಜಾಹೀರಾತಿಗಾಗಿ ಖರ್ಚು ಮಾಡುತ್ತದೆ. ತೀರ್ಮಾನ. ಔಷಧೀಯ ಟಾನಿಕ್ನಿಂದ ಜಾಗತಿಕ ವಿದ್ಯಮಾನಕ್ಕೆ ಕೋಕಾ ಕೋಲಾದ ಪ್ರಯಾಣವು ನಾವೀನ್ಯತೆ, ಮಾರುಕಟ್ಟೆ ಮತ್ತು ಹೊಂದಾಣಿಕೆಯ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಬದಲಾಗುತ್ತಿರುವ ಸಮಯದೊಂದಿಗೆ ವಿಕಸನಗೊಳ್ಳುವ, ಅದರ ಕೊಡುಗೆಗಳನ್ನು ವೈವಿಧ್ಯಗೊಳಿಸುವ ಮತ್ತು ಜಾಗತಿಕ ಮಟ್ಟದಲ್ಲಿ ಗ್ರಾಹಕರೊಂದಿಗೆ ಅನುರಣಿಸುವ ಬ್ರ್ಯಾಂಡ್ನ ಸಾಮರ್ಥ್ಯವು ಇತಿಹಾಸದಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಿದೆ.
ಕೋಕಾ ಕೋಲಾ ಜಗತ್ತನ್ನು ರಿಫ್ರೆಶ್ ಮಾಡುವುದನ್ನು ಮುಂದುವರೆಸುತ್ತಿದ್ದಂತೆ ಅದರ ಕಥೆಯು ವ್ಯವಹಾರದ ಯಶಸ್ಸಿನ ವಾರ್ಷಿಕಗಳಲ್ಲಿ ಸ್ಫೂರ್ತಿದಾಯಕ ಅಧ್ಯಾಯವಾಗಿ ಉಳಿದಿದೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ